बारे में जाने। पाठ 15 ता ते ती कौन सा? ये नहीं वो ಸಹಾಯಕ ಕ್ರಿಯಾಪದ. ಯಾವ ಕಾಲದ ಸಹಾಯಕ ಕ್ರಿಯಾಪದಗಳು? ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಗ್ಲಿಷ್ ಒಳಗೆ ಕಲಿತೀವಲ್ಲ ನಾವು. ಏನ್ ಮಾಡ್ತೀವಿ ನಾವು? ಡೂ ಮತ್ತೆ ಡಸ್ ಅನ್ನ ಯೂಸ್ ಮಾಡ್ತೀವಿ, ಹೌದಾ? ಹಂಗ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಹೋ ಹೈ ಹೈ ಹೋ ಹೈ 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 ಇವುಗಳಿಗೆ ನಾವು ಪ್ರತ್ಯಯಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರತ್ಯಯಗಳನ್ನ ನಾವೇನ್ ಮಾಡ್ತೀವಿ? ಕ್ರಿಯಾಪದಗಳಿಗೆ ಸೇರಿಸ್ತಾ ಹೋಗ್ತೀವಿ. ಕ್ರಿಯಾಪದಗಳಿಗೆ ಏನ್ ಮಾಡ್ತೀವಿ? ಸೇರಿಸ್ತಾ ಹೋಗ್ತೀವಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಅಂದ್ರ ಸರಳ ವರ್ತಮಾನ ಕಾಲದೊಳಗ ಪುಲ್ಲಿಂಗದೊಳಗ ನಾವೇನ್ ಮಾಡ್ತೀವಿ ಅಂತಂದ್ರ ಮೈ ಐ ಆಮ್ ಅ ಬಾಯ್ ನೌ. ಈಗ ನಾನು ಒಂದು ಹುಡುಗ ಅಂತ ತಿಳ್ಕೊಳ್ರಿ. ನನ್ನ ಹೇಳಾತಿದ್ದೆಪ್ಪ ಅಂತಂದ್ರೆ ನಾ ಏನ್ ಮಾಡ್ತೀನಲ್ಲೇ? ಮೈ ಜಾತಾ ಹೂ, ನಾನು ಹೋಗುತ್ತೇನೆ, ನಾನು ಹೋಗುತ್ತೇನೆ. ಇಲ್ಲಿ ತಾ ಯಾಕೆ ಬಂತು? ವಾಯ್ಸ್ ಇದ್ದಲ್ಲ ನಾವೇನ್ ಮಾಡ್ಬೇಕು? ತಾ ಯೂಸ್ ಮಾಡಬೇಕು. ಮತ್ತೆ ಶುಡ್ ನೋ ಇಟ್, ತಿಳ್ಕೊಳ್ಬೇಕು. ಇದು ಪುಲ್ಲಿಂಗ. ಹಮ್ ಜಾತೆ ಹೈ, ನಾವು ಹೋಗುತ್ತೇವೆ. ಹುಡುಗರ ಗುಂಪಿನಲ್ಲಿ ಗುಂಪು ಹೇಳುವಂತ ಸಂದರ್ಭದೊಳಗ ನಾವು ಹೋಗುತ್ತೇವೆ. ಇಲ್ಲೇನಾಗತ್ತ? ಬಹುವಚನಕ ತೇ ಯೂಸ್ ಆಗತ್ತ. ಈ ತೇ ಅನ್ನೋದು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಬಹುವಚನಗಳ ಮುಂದ ಉಪಯೋಗ ಆಗ್ತತಿ, ನೆನ್ಪಿಟ್ಕೊಳ್ಬೇಕು. ತುಮ್ ಜಾತೆ ಹೋ, ಸರಿ, ತೂ ಜಾತಾ ಹೈ, ತೂ ಜಾತಾ ಹೈ, ನೀನು ಹೋಗುತ್ತೇ. ಏನ್ ಬಂತು? ತಾ, ಹೌದಾ? ಯಾವ್ದ್ರೊಳಗ? ಪುಲ್ಲಿಂಗ. ತುಮ್ ಜಾತೆ ಹೋ, ನೀವು ಹೋಗುತ್ತೀರಿ. ಹುಡುಗರು ಹೇಳುವಂತ ಸಂದರ್ಭ ನಾವೇನ್ ಮಾಡ್ತೀವಿ? ತೇ ಜಾತೆ. ಅದು ಯಾವಾಗ? ಬಹುವಚನ, ಹೌದಾ? ನೆಕ್ಸ್ಟ್ ವಹ ಜಾತಾ ಹೈ, ಅವನು ಹೋಗುತ್ತಾನೆ. ಅವನ ಬಗ್ಗೆ ಹೇಳಕತ್ತಿದ್ದಪ್ಪ ಅಂತ ನಾವೆಲ್ಲ ಮಾಡ್ತೀವಿ? ತಾ ತಾ ಜಾತಾ. ವಹ ಜಾತಾ ಹೈ, ಅವನು ಹೋಗುತ್ತಾನೆ. ಯಹ ಜಾತಾ ಹೈ, ಇವನು ಹೋಗುತ್ತಾನೆ. वे जाते हैं, ಅವರು ಹೋಗುತ್ತಾರೆ. वे जाते हैं, ಇವರು ಹೋಗುತ್ತಾರೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಪುಲ್ಲಿಂಗ ಏಕವಚನದೊಳಗ ತಾ ಬಳಸಬೇಕು, ಬಹುವಚನದ ತೇ ಬಳಸಬೇಕು, ಆಯ್ತಲ್ಲ? ಹಾ, ಏಕವಚನಕ ತಾ, ಬಹುವಚನಕ ತೇ. ಆಮೇಲೆ ಇಲ್ಲಿ ಹೂ ಹೈ 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 ಹೋ ಅನ್ನೋ ಸಹಾಯಕ ಕ್ರಿಯಾಪದಗಳನ್ನ ಬಳಸಿದ್ದೇವೆ, ಹೌದಾ? ಇಲ್ಲಿ ಮೈ ಮುಂದ್ಗಡೆ ಏನಾಗಬೇಕು? ಹೂ. ಹಮ್ ಹೈ, ತೂ ಹೈ, ತುಮ್ ಹೋ, ವಹ ಹೈ, ಯಹ ಹೈ, ವೆ ಹೈ, ಏ ಹೈ. ನೆನ್ಪಿಟ್ಕೋಬೇಕು. ಇವೆಲ್ಲ ಏನಪ್ಪ ಅಂತಂದ್ರೆ ಸಾದಾ ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳು. ಈ ತಾ ತೇ ತಿ ಅನ್ನೋದನ್ನ ನಾವು ಕ್ರಿಯಾಪದಗಳಿಗೆ ಪ್ರತ್ಯಯಗಳನ್ನ ಸೇರಿಸ್ತಾ ಹೋಗ್ತೀವಿ. ನೆನ್ಪಿಡ್ತಾ ಎಲ್ಲರಿಗೆ. ಇನ್ನು ಸ್ತ್ರೀಲಿಂಗಕ್ಕೆ ಬಂದಾಗ ನೋಡ್ರಿ, ಹುಡುಗಿ ಹುಡುಗಿ ಹೇಳುವಂತ ಸಂದರ್ಭಗಳು ಮೈ ಜಾತಿ ಹೂ, ನಾನು ಹೋಗುತ್ತೇನೆ. ಹುಡುಗ ಹೇಳುವಾಗ ಜಾತಾ, ಹುಡುಗಿ ಹೇಳುವಾಗ ಜಾತಿ. ನೆನ್ಪಿಟ್ಕೋಬೇಕು. ಮೈ ನಾನು ಈಗ ಹೇಳೋದು ನಾ ಹೋಗುತ್ತೇನೆ ಅಲ್ಲಿಕ್ಕೆ ಹೇಳ್ಪ ನಾನು ಹೋಗುತ್ತೇನೆ ಹೇಳು ಅಂತಂದಾಗ ಈ ಹುಡುಗಿ ಹೇಳಿದಾಗ ಮೈ ಜಾತಾ ಹೂ ಅಂತ ಹೇಳೋದಿಲ್ಲ. ಹುಡುಗಿ ಹೇಳುವಾಗ ಮೈ ಜಾತಿ, ಹುಡುಗ ಹೇಳುವಾಗ ಮೈ ಜಾತಾ ಹೂ. ಇಂಗ್ಲಿಷ್ ಒಳಗತ್ತಿಲ್ಲ ಐ ಗೋ, ಅಲ್ಲೆಲ್ಲ ಗರ್ಲ್ ಮತ್ತು ಬಾಯ್ ಏನಾಗುತ್ತ? ಸೇಮ್ ಬರ್ತದೆ. ಆದ್ರೆ ಇಲ್ಲಿ ಹಿಂದಿ ಒಳಗೆ ಹಂಗಾಗಿಲ್ಲ. ಪುಲ್ಲಿಂಗಕ್ಕ ಚೇಂಜ್ ಆಗ್ತದೆ, ಸ್ತ್ರೀಲಿಂಗಕ್ಕ ಚೇಂಜ್ ಆಗ್ತದೆ. ಮೈ ಜಾತಿ ಹೂ, ನಾನು ಹೋಗುತ್ತೇನೆ. ಹಮ್ ಜಾತೆ ಹೈ, ನಾವು ಹೋಗುತ್ತೇವೆ. ಆಲ್ರೆಡಿ ನಾ ಹೇಳ್ಬಿಟ್ಟಿದ್ದೀನಿ. ಏನ್ ಹೇಳಿ? ಬಹುವಚನಕ್ಕ ತೇ, ಪುಲ್ಲಿಂಗ ಸ್ತ್ರೀಲಿಂಗ ಸೇಮ್ ಬರ್ತದೆ. ನೆನ್ಪಿಡ್ತೈತೆ? ಹಮ್ ಜಾತೆ ಹೈ, ನಾವು ಹೋಗುತ್ತೇವೆ. ತೂ ಜಾತಿ ಹೈ, ನೀನು ಹೋಗುತ್ತೀರಿ. ತುಮ್ ಜಾತೆ ಹೋ, ನೀವು ಹೋಗುತ್ತೀರಿ. ವಹ ಜಾತಿ ಹೈ, ಅವರು ಹೋಗುತ್ತಾರೆ. ಯಹ ಜಾತಿ ಹೈ, ಇವರು ಹೋಗುತ್ತಾರೆ. वे जाते हैं, ಅವರು ಹೋಗುತ್ತಾರೆ. वे जाते हैं, ಇವರು ಹೋಗುತ್ತಾರೆ. ಇಲ್ಲಿ ನಾವು ತಾ ತೇ ತೀಗಳ ಬಳಕೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಷ್ಟ. ತಾ
ಪುಲ್ಲಿಂಗ, ತಿ ಸ್ತ್ರೀಲಿಂಗ, ತೇನ ಪುಲ್ಲಿಂಗ ಸ್ತ್ರೀಲಿಂಗದೊಳಗ ಬಹುವಚನ ಉಪಯೋಗ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನ ಸಹಾಯಕ ಕ್ರಿಯಾಪದಗಳನ್ನ ಹೂನ ಮೈ, ಹೈ ಹಮ್, ಹೈ ತು. ಹೌದಾ? ಇನ್ ನೆಕ್ಸ್ಟ್ ಹೋ ಅನ್ನೋದನ್ನ ನಾವು ತು ಅಷ್ಟೇ ಬಳಸ್ತೀವಿ, ನೆನ್ಪಿಟ್ಕೊಂಡ್ಬಿಡ್ಬೇಕಾದ್ರೆ. ಅರ್ಥ ಆಯ್ತಾ? ಇಲ್ಲಿ ಹೂ ಅಂದಾಗ ಅದು ಏಕವಚನ, ಹೈ ಹೈ ಅಂದಾಗ ಬಹುವಚನ, ಇನ್ನು ಹೈ ಅಂದಾಗ ಏಕವಚನ, ಹೋ ಅಂದಾಗ ಬಹುವಚನ. ಆಪ ಮತ್ತು ತುಮನ್ನ ಬಳಸಿದಾಗ ನಾವೇನ್ ಮಾಡ್ತೀವಿ? ಹೋವನ್ನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಹೌದಾ? ಈ ತಾತೇತಿಗಳ ಬಳಕೆ ಗೊತ್ತಾಯ್ತು ಎಲ್ಲರಿಗೆ? ಸ್ಥಾನ ಎಲ್ಲಿ ಬಳಸ್ತೀವಿ ಹೇಳ್ರಪ್ಪ ನೋಡೋಣ. ಪುಲ್ಲಿಂಗದೊಳಗ ನಾವು ಬಳಸ್ತೀವಿ ಏಕವಚನ. ಹೌದಾ? ಇನ್ನು ತೇನ ಯಾವ್ದ್ರೊಳಗ? ಪುಲ್ಲಿಂಗ ಮತ್ತ ತೀನ ಸ್ತ್ರೀಲಿಂಗ. ಇಲ್ಲಿ ನಿಮ್ಗ 6th ಕ್ಲಾಸಿಗೆ ಆಲ್ಮೋಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಗ್ರಾಮರ್ ಐತಿ. ಈ ಗ್ರಾಮರ್ ವೈಸ್ ನೀವು ಏನ್ ಹಿಂಗ್ ತಿಳ್ಕೊಂತ ಹೋದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಪಾಠಗಳ 7th ಕ್ಲಾಸಿಗೆ ಏನ್ ಬರ್ತಾವಲ್ಲ ಆ ಪಾಠಗಳಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತಾವ. ನೀವು ತಿಳ್ಕೊಬೇಕಾಗಿರೋದು ಗ್ರಾಮೆಟಿಕಲ್. ಅರ್ಥ ಕೇಳೋದು.